ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಿದ್ದೀರಾ ಎಸ್ ಪಬ್ಲಿಕ್ ನ್ಯೂಸ್. ನಾನು ಆರತಿ ಬೆಳವಿ. ವೀಕ್ಷಕರೇ, ಭಾರತದ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಶನಿವಾರ ತೀವ್ರ ಉಸಿರಾಟದ ಸಮಸ್ಯೆಯಿಂದ ವಿಧಿವಶರಾಗಿದ್ದಾರೆ. ಕಳೆದ ಕೆಲವು ದಿನಗಳಿಂದ ತೀವ್ರ ಉಸಿರಾಟದ ಸಮಸ್ಯೆ ಹಾಗೂ ವಯೋಸಹಜ ಕಾಯಿಲೆಗಳಿಂದ ಬಳಲುತ್ತಿದ್ದ ಅವರನ್ನು ಬೆಂಗಳೂರಿನ ಹಳೆ ವಿಮಾನ ನಿಲ್ದಾಣ ರಸ್ತೆಯಲ್ಲಿರುವ ಮಣಿಪಾಲ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ನಿಧನರಾಗಿದ್ದಾರೆ. ತಾಯಿಯ ನಿಧನದ ಸುದ್ದಿ ಕೇಳಿ ಆಸ್ಪತ್ರೆಗೆ ಆಗಮಿಸಿದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಮಾಧ್ಯಮಗಳ ಮುಂದೆ ತಾಯಿಯ ಒಡನಾಟ ಹಾಗೂ ತ್ಯಾಗವನ್ನ ನೆನೆದು ತೀವ್ರ ಭಾವುಕರಾದರು. ಮಣಿಪಾಲ್ ಆಸ್ಪತ್ರೆಯ ಬಳಿ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ ಎಚ್.ಡಿ. ಕುಮಾರಸ್ವಾಮಿ, ನಮ್ಮ ತಂದೆಯವರ 65ರಿಂದ 70 ವರ್ಷಗಳ ರಾಜಕೀಯ ಜೀವನದಲ್ಲಿ ಅವರ ಯಶಸ್ಸಿನ ಹಿಂದೆ ನಮ್ಮ ತಾಯಿಯ ತ್ಯಾಗ ಅಪಾರವಾಗಿದೆ. ತಂದೆಯವರು ಸಾರ್ವಜನಿಕ ಬದುಕಿನಲ್ಲಿ ಬ್ಯುಸಿಯಾಗಿದ್ದಾಗ ಇಡೀ ಕುಟುಂಬವನ್ನ ಸರಿದೂಗಿಸಿಕೊಂಡು ಹೋದವರು ನಮ್ಮ ತಾಯಿ. ತಮ್ಮ ವೈಯಕ್ತಿಕ ಜೀವನವನ್ನ ನಮಗಾಗಿ ತ್ಯಾಗ ಮಾಡಿದ್ರು. ಕಳೆದ 1.5 ವರ್ಷದಿಂದ ವಯೋಸಹಜ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಾ ಇದ್ರು ಎಂದು ದುಃಖವನ್ನ ತೋಡಿಕೊಂಡಿದ್ದಾರೆ. ಚೆನ್ನಮ್ಮ ಅವರ ದೈವ ಭಕ್ತಿಯ ಬಗ್ಗೆ ಮಾತನಾಡಿದ ಎಚ್.ಡಿ.ಕೆ, ನಮ್ಮ ತಾಯಿ ದೊಡ್ಡ ದೈವ ಭಕ್ತೆ. ಪ್ರತಿದಿನ ಬೆಳಗ್ಗೆ 8 ಗಂಟೆಯಿಂದ 10 ಗಂಟೆಯವರೆಗೆ ಹಾಗೂ ಸಂಜೆ ಗಂಟೆಗಟ್ಟಲೆ ದೇವರ ಪೂಜೆಯಲ್ಲಿ ತೊಡಗುತ್ತಾ ಇದ್ರು. ಕಳೆದ 35ರಿಂದ 40 ವರ್ಷಗಳಿಂದ ಪ್ರತಿ ಶುಕ್ರವಾರ ತಪ್ಪದೆ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಭೇಟಿಯನ್ನ ನೀಡ್ತಾ ಇದ್ರು. ನಮ್ಮ ತಾಯಿ ಕೇವಲ ನಮ್ಮ ಕುಟುಂಬಕ್ಕಷ್ಟೇ ಅಲ್ಲ, ನಮ್ಮನ್ನ ನಂಬಿದ ಪ್ರತಿಯೊಬ್ಬರಿಗೂ ತಾಯಿಯಾಗಿದ್ರು. ಅವರ ತ್ಯಾಗ ಮತ್ತು ನಿರಂತರ ಮಾರ್ಗದರ್ಶನ ನಮ್ಮ ಕುಟುಂಬವನ್ನ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಸಿದೆ. ವೈದ್ಯರು ಅವರನ್ನ ಉಳಿಸಿಕೊಳ್ಳಲು ಶತ ಪ್ರಯತ್ನ ಪಟ್ಟರು, ಆದರೆ ಭಗವಂತನ ಇಚ್ಛೆ ಬೇರೆ ಆಗಿತ್ತು. ಹೀಗೆ ಎಚ್.ಡಿ.ಕೆ ಮಾಧ್ಯಮಗಳ ಮುಂದೆ ತಮ್ಮ ದುಃಖವನ್ನ ತೋಡಿಕೊಂಡು ಕಣ್ಣೀರನ್ನ ಹಾಕಿದ್ದಾರೆ. ಇದೇ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಚೆನ್ನಮ್ಮ ಅವರ ಮೇಲೆ ಹಿಂದೊಮ್ಮೆ ನಡೆದಿದ್ದಂತಹ ಯಾಸಿಡ್ ದಾಳಿಯನ್ನ ನೆನಪು ಮಾಡಿಕೊಂಡ್ರು. ಆ ಭೀಕರ ಘಟನೆ ಆಕೆಗೆ ಭಾರಿ ದೈಹಿಕ ಮತ್ತು ಮಾನಸಿಕ ಆಘಾತವನ್ನ ನೀಡಿತ್ತು. ಆದರೂ ಅವರು ಎಂದಿಗೂ ಎದೆಗುಂದದೆ ಧೈರ್ಯದಿಂದ ಆ ನೋವನ್ನ ಸಹಿಸಿಕೊಂಡು ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗಿ ನಿಂತಿದ್ರು ಎಂದು ಹೇಳಿದ್ದಾರೆ. ಅಲ್ಲದೆ ಕೋವಿಡ್ ಸಮಯದಲ್ಲಿ 2 ಬಾರಿ ಅವರಿಗೆ ಸೋಂಕು ತಗುಲಿತ್ತು. ಇದರಿಂದ ಅವರ ಶ್ವಾಸಕೋಶಕ್ಕೆ ಹಾನಿಯಾಗಿತ್ತು. 4 ದಿನಗಳ ಹಿಂದೆ ಉಸಿರಾಟದ ಸಮಸ್ಯೆ ತೀವ್ರವಾದಾಗ ಮಣಿಪಾಲ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ವೈದ್ಯರು ಅವರನ್ನು ಉಳಿಸಿಕೊಳ್ಳಲು ಶಕ್ತಿ ಮೀರಿ ಪ್ರಯತ್ನವನ್ನ ಮಾಡಿದ್ರು, ಆದರೆ ಭಗವಂತನ ಇಚ್ಛೆ ಬೇರೆ ಆಗಿತ್ತು ಎಂದು ವಿವರಿಸಿದ್ದಾರೆ. ಚೆನ್ನಮ್ಮ ಅವರ ಪಾರ್ಥಿವ ಶರೀರವನ್ನ ಪದ್ಮನಾಭನಗರದ ನಿವಾಸಕ್ಕೆ ಕೊಂಡೊಯ್ಯಲಾಗಿತ್ತು. ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಭಾನುವಾರ ಜುಲೈ 19 ಅಂದರೆ ಇವತ್ತು ಬೆಳಗ್ಗೆ 11 ಗಂಟೆಯ ಸುಮಾರಿಗೆ ಪಾರ್ಥಿವ ಶರೀರವನ್ನು ಅವರ ಹುಟ್ಟೂರಾದ ಹಾಸನ ಜಿಲ್ಲೆಗೆ ತೆಗೆದುಕೊಂಡು ಹೋಗಲಾಗಿದೆ. ಸೋಮವಾರ ಅವರ ಹುಟ್ಟೂರಿನಲ್ಲಿ ಅಥವಾ ಕುಟುಂಬದ ತೀರ್ಮಾನದಂತೆ ಹಾಸನದಲ್ಲಿಯೇ ಹಿಂದೂ ಸಂಪ್ರದಾಯದಂತೆ ಅಂತಿಮ ವಿಧಿ ವಿಧಾನಗಳನ್ನು ನೆರವೇರಿಸಲಾಗುವುದು ಎಂದು ಕುಮಾರಸ್ವಾಮಿ ಸ್ಪಷ್ಟಪಡಿಸಿದ್ದಾರೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎಸ್ ಪಬ್ಲಿಕ್ ನ್ಯೂಸ್. ಇದು ನಿಮ್ಮ ಶಕ್ತಿ.